ನೇಪಾಳದಲ್ಲಿ ಇಂದಿನಿಂದ ಬಾಲೇಂದ್ರ ಯುಗ ಪ್ರಾರಂಭವಾಗ್ತಿದೆ. ಹಿರಿಯ ನಾಯಕ ಬಾಲೇಂದ್ರ ಶಾ ಅವರನ್ನ ತನ್ನ ಸಂಸದೀಯ ಪಕ್ಷದ ನಾಯಕರನ್ನಾಗಿ ರಾಷ್ಟ್ರೀಯ ಸ್ವತಂತ್ರ ಪಕ್ಷ ಆಯ್ಕೆ ಮಾಡಿದೆ. ಈ ಹಿನ್ನೆಲೆ ಬಾಲೇಂದ್ರ ಶಾ ಅವರು ದೇಶದ ಹೊಸ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಮಾರ್ಚ್ 5ರಂದು ನಡೆದ ಸಂಸತ್ ಚುನಾವಣೆಯಲ್ಲಿ ಬಾಲೇಂದ್ರ ಶಾ ಭರ್ಜರಿ ಜಯ ಸಾಧಿಸಿದ್ರು. ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನ 275 ಸ್ಥಾನಗಳಲ್ಲಿ 182 ಸ್ಥಾನಗಳನ್ನ ಗೆದ್ದಿದ್ದರು. ಗುರುವಾರ ನಡೆದ ಆರ್ಎಸ್ಪಿಯ ಕೇಂದ್ರ ಸಮಿತಿಯ ಸಭೆಯಲ್ಲಿ ಕಠ್ಮಂಡು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಬಾಲೇಂದ್ರ ಶಾ ಅವರನ್ನ ಸಂಸದೀಯ ಪಕ್ಷದ ನಾಯಕರನ್ನಾಗಿ ನೇಮಿಸಲು ನಿರ್ಧರಿಸಲಾಯಿತು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅಧ್ಯಕ್ಷ ರಾಮಚಂದ್ರ ಪೌಡೆಲ್ ಎದುರು ಹಿಂದೂ ಆಚರಣೆಗಳ ಪ್ರಕಾರ ನಡೆಯುವ ವಿಶೇಷ ಸಮಾರಂಭದಲ್ಲಿ ಬಾಲೇಂದ್ರ ಶಾ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಾಮಾನ್ಯ ಪದ್ಧತಿಗಿಂತ ಭಿನ್ನವಾದ ರೀತಿಯಲ್ಲಿ ಬಾಲೇಂದ್ರ ಶಾ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಮಾರಂಭದ ಸಮಯದಲ್ಲಿ 7 ಶಂಖ ವಾದಕರು ಶಂಖಗಳನ್ನ ಊದುತ್ತಾರೆ. ಇದು ಯಾವುದೇ ಶುಭ ಕಾರ್ಯದ ಯಶಸ್ಸನ್ನ ಖಚಿತಪಡಿಸುತ್ತದೆ ಅಂತ ನಂಬಲಾದ ಆಚರಣೆಯಾಗಿದೆ. 108 ವೈದಿಕ ಪುರೋಹಿತರು ಸ್ವಸ್ತಿ ಶಾಂತಿಯನ್ನ ಪಠಿಸುತ್ತಾರೆ. 16 ಬೌದ್ಧ ಸನ್ಯಾಸಿಗಳು ಹಿಂದೂ ಮತ್ತು ಬೌದ್ಧ ಸಂಪ್ರದಾಯಗಳಲ್ಲಿ ಶುಭವೆಂದು ಪರಿಗಣಿಸಲಾದ ಅಷ್ಟ ಮಂಗಲವನ್ನ ಪಠಿಸುತ್ತಾರೆ. ಇನ್ನು ಬಾಲೇಂದ್ರ ಶಾ ಅವರ ಹಿನ್ನೆಲೆಯನ್ನ ನೋಡೋದಾದ್ರೆ 1990ರ ಏಪ್ರಿಲ್ 27ರಂದು ಕಠ್ಮಂಡುವಿನಲ್ಲಿ ಮಾದೇಶಿ ಕುಟುಂಬದಲ್ಲಿ ಜನಿಸಿದ್ರು. ಕಠ್ಮಂಡುವಿನಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಪೂರ್ಣಗೊಳಿಸಿದ್ರು. ನಂತರ ಭಾರತದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಎಂಜಿನಿಯರಿಂಗ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡಿದ್ರು.